ಇನ್ನು ಮೊನ್ನೆ ನಡೆದ ಮೊದಲ ಕ್ಯಾಬಿನೆಟ್ ಬಳಿಕ ನಡೆದಂತ ಸುದ್ದಿಗೋಷ್ಠಿಯಲ್ಲಿ ಡಿಕೆ ಶಿವಕುಮಾರ್ ಈ ಉತ್ತರ ದಿಕ್ಕಿನ ಬಗ್ಗೆ ಮಾತನಾಡಿದ್ರು. ಅಲ್ಲದೆ ಸುದ್ದಿಗೋಷ್ಠಿಗೂ ಮುನ್ನ ತಮ್ಮ ಹಿಂದಿನ ಕುರ್ಚಿಗಳಲ್ಲಿ ಯಾರು ಕೂತ್ಕೊಳ್ಬಾರ್ದು ಅಂತ ಎಲ್ಲರನ್ನು ಸೈಡಿಗೆ ಕಳಿಸಿದ್ದರು. ಬನ್ನಿ ಅವತ್ತು ಏನ್ ಹೇಳಿದ್ದರು ನೋಡೋಣ. ಯಾರೇನು ಮಾಡೋದು ನೆಕ್ಸ್ಟ್ ಟೈಮ್ ಇಂದ ಉತ್ತರಕ್ಕೆ ಮಾಡಬೇಕು. ಇದು ಹಂಗೆ ನೆಕ್ಸ್ಟ್ ಟೈಮ್ ನಾನು ಉತ್ತರಕ್ಕೆ ಮಕ ಮಾಡಬೇಕು. ನಮ್ಮ ಮುನಿಯಪ್ಪನವ್ರು ಹೇಳ್ತಾ ಇದ್ದಾರೆ ನನಗೆ, ಹಿಂದೆ ಯಾರು ಕೂತ್ಕೋಬಾರ್ದು. ಇವರೇ, ನಾನು ಹಿಂದೆ ಯಾರು ಕೂತ್ಕೋಬಾರ್ದು, ಯಾರು ಕೂತ್ಕೋಬಾರ್ದು. ತ್ಯಾಗರಾಜ್, ಯಾರು ಕೂತ್ಕೋಬಾರ್ದು ನನ್ನ ಹಿಂದೆ. ಬೇರೆ ಲೀಡರ್ಗಳು ಯಾರು ಇರಬಾರ್ದು. ಬರೀ ನಮ್ಮ ಆಫೀಸರ್ಸ್ ಯಾರು ಒಬ್ಬರು ಇಬ್ಬರು ಇದ್ರೆ ಅಷ್ಟೇ, ನಥಿಂಗ್. ಫೋಟೋಗೆ ಫೋಸ್ ಕೊಟ್ಕೊಂಡು ನೋಡಿ ಯಾರು ವಿಷಯ ಅಂತ ಅಂದ್ರೆ ಈಗ ಕೆಲ ಬದಲಾವಣೆಗಳನ್ನ ಮಾಡಲಾಗಿದೆ. ವಿಧಾನಸೌಧದ 3ನೇ ಮಹಡಿಯ ಸಮ್ಮೇಳನ ಸಭಾಂಗಣದಲ್ಲಿ ಆಸನದ ವ್ಯವಸ್ಥೆಯನ್ನ ಬದಲಿಸಲಾಗಿದೆ. ಉತ್ತರದ ದಿಕ್ಕಿಗೆ ಮುಖ ಮಾಡಿ ಆಸನದ ವ್ಯವಸ್ಥೆಯನ್ನ ಮಾಡಲಾಗಿದೆ. ನೀವು ಅದನ್ನು ನೋಡ್ತಾ ಇದ್ದೀರಾ. ಅಷ್ಟೇ ಅಲ್ಲ, ಹಿಂದ್ಗಡೆ ಯಾರು ಕೂರಬಾರ್ದು ನಿಲ್ಬಾರ್ದು ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳ್ತಿರ್ತಾರಲ್ಲ, ಅದಕ್ಕೆ ಹಿಂದ್ಗಡೆ ಇರುವಂಥ ಚೇರು, ಆಮೇಲೆ ಮತ್ತೊಂದು ಟೇಬಲು, ಇದೆಲ್ಲವನ್ನು ಕೂಡ ತೆಗೆಸಾಕಲಾಗಿದೆ. ಅಂದರೆ ಉತ್ತರ ದಿಕ್ಕಿನೆಡೆಗೆ ಚೇರ್ ಶಿಫ್ಟ್ ಆಗಿದೆ. ಅವ್ರ ಹಿಂದ್ಗಡೆ ಯಾವುದೇ ರೀತಿ ಚೇರು ಅಥವಾ ಈ ಟೇಬಲ್ಗಳು ಇದ್ಯಾವ ವ್ಯವಸ್ಥೆನೂ ಕೂಡ ಇಲ್ಲ. ಈಗ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕಾರ ಮಾಡಿದ ಬಳಿಕ ಉತ್ತರ ದ್ವಾರದ ಮುಖಾಂತರ ವಿಧಾನಸೌಧವನ್ನು ಪ್ರವೇಶ ಮಾಡಿದಂತಹ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲೂ ಕೂಡ ಉತ್ತರಾಭಿಮುಖವಾಗಿ ಆಸನದ ವ್ಯವಸ್ಥೆ ಮಾಡಬೇಕನ್ನುವಂಥ ಸೂಚನೆಯನ್ನು ಕೊಟ್ಟಿದ್ದರು. ಹೀಗಾಗಿ ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಉತ್ತರಾಭಿಮುಖವಾಗಿ ಮುಖ್ಯಮಂತ್ರಿಗಳಿಗೆ ಕುಳಿತುಕೊಳ್ಳೋದಕ್ಕೆ ಆಸನದ ವ್ಯವಸ್ಥೆಯನ್ನು ಮಾಡಲಾಗಿದೆ. ನಾನೀಗ ವಿಧಾನಸೌಧದ ಸಮ್ಮೇಳನ ಸಭಾಂಗಣ 334ನೇ ಕೊಠಡಿ, ವಿಧಾನಸೌಧದ 3ನೇ ಮಹಡಿಯಲ್ಲಿದೆ ಈ ಸಮ್ಮೇಳನ ಸಭಾಂಗಣ. ಇಲ್ಲಿ ಆಸನದ ವ್ಯವಸ್ಥೆಯನ್ನು ಮಾಡಿರುವಂಥ ಬದಲಾವಣೆ ಮಾಡಿರುವಂಥದ್ದನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ. ಸಮ್ಮೇಳನ ಸಭಾಂಗಣದ ಒಳಭಾಗದ ದೃಶ್ಯ ಇದು. ಮುಖ್ಯಮಂತ್ರಿಗಳ ಸೂಚನೆಯಂತೆ, ಡಿ ಕೆ ಶಿವಕುಮಾರ್ ಅವರ ಸೂಚನೆಯಂತೆ ಉತ್ತರಾಭಿಮುಖವಾಗಿ ಆಸನದ ವ್ಯವಸ್ಥೆಯನ್ನು ಬದಲಾವಣೆ ಮಾಡಿರುವಂತಹ ದೃಶ್ಯವನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ. ಮೊದಲು ಇಲ್ಲಿ ಮುಖ್ಯಮಂತ್ರಿಗಳು ಸಹಜವಾಗಿ ಈ ಹಿಂದಿನ ಸಿದ್ದರಾಮಯ್ಯ ಮತ್ತು ಇಂದಿನ ಎಲ್ಲ ಮುಖ್ಯಮಂತ್ರಿಗಳು ಕೂಡ ಸೇರಿದಂತೆ ಬಹುತೇಕ ಎಲ್ಲರೂ ಕೂಡ ಇಲ್ಲಿ ಯಾವುದೇ ಸಭೆಗಳನ್ನು ನಡೆಸುವಂಥ ಸಂದರ್ಭದಲ್ಲಿ ಅಥವಾ ಸುದ್ದಿಗೋಷ್ಠಿ ನಡೆಸುವಂಥ ಸಂದರ್ಭದಲ್ಲಿ ಈ ಭಾಗದಲ್ಲಿ, ಅಂದರೆ ಇದು ಉತ್ತರ ಭಾಗದಲ್ಲಿ ಭಾಗಕ್ಕೆ ಇರುವಂತಹ ಆಸನ, ಇಲ್ಲಿ ಬಹುತೇಕ ಮುಖ್ಯಮಂತ್ರಿ ಕೂತ್ಕೊಳ್ತಾ ಇದ್ರು. ಅಂದರೆ ಉತ್ತರಕ್ಕೆ ಬೆನ್ನು ಹಾಕಿ ದಕ್ಷಿಣಾಭಿಮುಖವಾಗಿ ಕುಳಿತುಕೊಂಡು ಸಭೆಯನ್ನು ತೆಗೆದುಕೊಳ್ತಾ ಇದ್ರು, ಅಥವಾ ಈ ರೀತಿ ಇಲ್ಲಿ ಪಶ್ಚಿಮ ಭಾಗದಲ್ಲಿ ಕುಳಿತುಕೊಂಡು ಪೂರ್ವಾಭಿಮುಖವಾಗಿ ಸಭೆಯನ್ನು ತೆಗೆದುಕೊಳ್ತಾ ಇದ್ರು. ಆದರೆ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಈಗ ಕೊಟ್ಟಿರುವಂತಹ ಸೂಚನೆ ಹಿನ್ನೆಲೆಯಲ್ಲಿ ಸಮ್ಮೇಳನ ಸಭಾಂಗಣದಲ್ಲಿ ಆಸನ ವ್ಯವಸ್ಥೆನ ಸಂಪೂರ್ಣವಾಗಿ ಬದಲಾವಣೆಯನ್ನು ಮಾಡಲಾಗಿದೆ. ಉತ್ತರಾಭಿಮುಖವಾಗಿ ಕುಳಿತುಕೊಳ್ಳೋದಕ್ಕೆ ಮುಖ್ಯಮಂತ್ರಿಗಳಿಗೆ ಆಸನದ ವ್ಯವಸ್ಥೆಯನ್ನು ಕಲ್ಪಿಸಲಾಗಿರುವಂಥದ್ದು ನಾವಿಲ್ಲಿ ನೋಡ್ತಾ ಇದ್ದೀವಿ. ಗಂಡಬೇರುಂಡದ ಚಿಹ್ನೆ ಇರುವಂತಹ ಆಸನದ ವ್ಯವಸ್ಥೆಯನ್ನು ಇಲ್ಲಿ ಕಲ್ಪಿಸಲಾಗಿದೆ. ಮುಖ್ಯಮಂತ್ರಿಗಳು ಕುಳಿತುಕೊಳ್ಳುವಂತಹ ಕುರ್ಚಿ, ಇದು ಸಭೆಯನ್ನು ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ಇದು ಕೇವಲ ಉತ್ತರಾಭಿಮುಖವಾಗಿ ಮಾಡಿರುವಂತಹ ಆಸನದ ವ್ಯವಸ್ಥೆ ಮಾತ್ರ ಅಲ್ಲ. ಮೊನ್ನೆ ನಡೆದಂತಹ ಮೊದಲ ಸುದ್ದಿಗೋಷ್ಠಿಯಲ್ಲಿ, ಸಮ್ಮೇಳನ ಸಭಾಂಗಣದಲ್ಲಿ ನಡೆದಂತಹ ಮೊದಲ ಸುದ್ದಿಗೋಷ್ಠಿಯಲ್ಲಿ ಮುಖ್ಯಮಂತ್ರಿಗಳು ಸೂಚನೆಯನ್ನು ಕೊಟ್ಟಿದ್ದರು. ನನ್ನ ಹಿಂಭಾಗದಲ್ಲಿ ಯಾರೂ ಕೂಡ ಕುಳಿತುಕೊಳ್ಳಬಾರದಂತಹ ಸೂಚನೆಯನ್ನು ಕೂಡ ಕೊಟ್ಟಿದ್ದರು. ಆ ಸೂಚನೆ ಹಿನ್ನೆಲೆ ಅಧಿಕಾರಿಗಳು ಈಗ ಮುಖ್ಯಮಂತ್ರಿಗಳು ಇಲ್ಲಿ ಕುಳಿತುಕೊಂಡಂಥ ಸಂದರ್ಭದಲ್ಲಿ ಅವರ ಹಿಂದುಗಡೆ ಯಾರೂ ಕೂಡ ಕುಳಿತುಕೊಳ್ಳಬಾರದು ಅನ್ನುವಂಥ ಕಾರಣಕ್ಕೆ ಅಲ್ಲಿ ಯಾವುದೇ ಆಸನದ ವ್ಯವಸ್ಥೆಯನ್ನು ಕೂಡ ಅಲ್ಲಿ ಇರಿಸಿಲ್ಲ. ಸಂಪೂರ್ಣವಾದಂಥ ಒಂದು ರೀತಿ ಡಿಝೋನ್ನ ರೀತಿಯಲ್ಲಿ ಖಾಲಿ ಬಿಡಲಾಗಿದೆ. ಅಲ್ಲಿ ಮುಖ್ಯಮಂತ್ರಿಗಳ ಆಸನದ ಎಡಭಾಗದಲ್ಲಿ ಮತ್ತು ಬಲಭಾಗದಲ್ಲಿ ಹಿಂಭಾಗದ ಜಾಗ ಏನಿದೆ ಅಲ್ಲಿ ಸಂಪೂರ್ಣವಾಗಿ ಖಾಲಿ ಬಿಡಲಾಗಿದೆ. ಒಂದಷ್ಟು ಜಾಗವನ್ನು ಇದು ಸಮ್ಮೇಳನ ಸಭಾಂಗಣದಲ್ಲಿ ಬದಲಾವಣೆ ಹೇಗಾಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗಿನ ಮಾಹಿತಿ.